ಆತ್ಮೀಯರೇ ನಮಸ್ಕಾರ. ನಾನು ನಿಮ್ಮ ಸಿದ್ದು ಆಪಲ್ ಪರ್ವಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಕಳೆದ 15 ಎಪಿಸೋಡ್ಗಳಲ್ಲಿ ಓಶೋ ಬದುಕಿನ ವಿವಿಧ ಮಗ್ಗುಲುಗಳ ಕುರಿತು ನಾನು ನಿಮ್ಮೊಂದಿಗೆ ಮಾತಾಡಿದ್ದೇನೆ. ಆದರೆ ನನಗೆ ಬಹಳ ಆಶ್ಚರ್ಯ ಮತ್ತು ವಿಚಿತ್ರ ಆಗೋ ಸಂಗತಿ ಏನು ಅಂತಂದ್ರೆ, ಇಷ್ಟೆಲ್ಲ ಗೊತ್ತಾದ ಮೇಲೂ ಕೂಡ ಓಶೋ ಬಗ್ಗೆ ಇರುವ ಮಡಿವಂತಿಕೆ, ಸೂತಕ, ರಿಸರ್ವೇಷನ್ ನನಗೆ ಬಹಳ ವಿಚಿತ್ರ ಅನಿಸಿದೆ. ನನಗೆ ಬಹಳ ಬೇಕಾದ ವ್ಯಕ್ತಿಯೊಬ್ಬರು, ಅಂದ್ರೆ ನನ್ನ ಬಯೋಗ್ರಫಿಯನ್ನು ಬರೆದ ಲೇಡಿ, ನೀವು ಯಾಕೆ ಓಶೋ ವಿಡಿಯೋಗಳನ್ನ ಶೇರ್ ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ, ಅಯ್ಯೋ ನಿಮ್ಮ ಓಶೋ ವಿಡಿಯೋಗಳನ್ನ ಶೇರ್ ಮಾಡ್ಕೊಂಡ್ರೆ ಜನ ಏನಾರ ತಿಳ್ಕೊಂಡ್ಬಿಟ್ರೆ ಅಂದಾಗ ನಂಗೆ ಬಹಳ ಆಶ್ಚರ್ಯ ಆಯಿತು. ಇಟ್ ವಾಸ್ ದ ರಿಯಾಕ್ಷನ್ ಆಫ್ ಆನ್ ಎಜುಕೇಟೆಡ್ ಪರ್ಸನ್. ಮತ್ತೊಬ್ಬ ನನ್ನ ಕಲೀಗ್, ಅಲ್ಲೋ ದೋಸ್ತ, ನಾನ್ ಓಶೋ ವಿಡಿಯೋನ ಸ್ಟೇಟಸ್ ಇಟ್ಟಿದ್ದೆ, ದೂರದಲ್ಲಿರೋ ನಮ್ಮ ಕಾಕ ನೀನು ಇವನ್ ವಿಡಿಯೋ ಯಾಕೆ ನೋಡ್ತೀಯೋ ಅಂದ. ಅಂದ್ರೆ ನಮ್ಮ ಸಮಾಜದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯನ್ನ ಅರ್ಥ ಮಾಡಿಕೊಳ್ಳೋ ರೀತಿಯಲ್ಲಿ ಎಷ್ಟು ತಪ್ಪಿದೆ ಅನ್ನೋದು ನನಗೆ ಅರ್ಥ ಆಗಿದೆ. ನಾನು ಒಂದು 10 ವರ್ಷಗಳ ಹಿಂದೆ ಒಬ್ಬ ಸ್ವಾಮೀಜಿಯವರನ್ನ ಭೇಟಿಯಾಗಿದ್ದೆ. ಅವರು ಹೀಸ್ ವೆರಿ ವೆಲ್ ರೆಡ್, ಬಹಳ ಓದ್ಕೊಂಡಿದ್ರು, ಜಾಣರು, ಚಾರಿತ್ರಿಕವಾಗಿ ಬಹಳ ಸ್ಟ್ರಾಂಗ್ ಆಗಿದ್ರು. ಅವರಿಗೆ ನಾನೊಂದು ಮಾತನ್ನ ಕೇಳಿದೆ, ನಿಮಗೆ ಎಲ್ಲ ದೃಷ್ಟಿಯಿಂದಲೂ ಇಷ್ಟೊಂದು ಜ್ಞಾನ ಬರಲಿಕ್ಕೆ ಮೂಲ ಕಾರಣ ಏನು ಅಂತ. ಅವ್ರು ಹೇಳಿದ್ರು, ಓಶೋನ ಅಧ್ಯಯನವೇ ನನ್ನ ಜ್ಞಾನದ ಮೂಲ ಅಂತ. ಮತ್ತೆ ಅವ್ರ ಕೈಯಲ್ಲಿ ಒಂದು ಪುಸ್ತಕ ಇತ್ತು. ಆ ಪುಸ್ತಕಕ್ಕೆ ಪೇಪರ್ನಿಂದ ರ್ಯಾಪರ್ ಹಾಕಿದ್ರು, ಹಾಕಿ ಓದಿ ಅದನ್ನ ಪಕ್ಕದಲ್ಲಿ ಇಟ್ಟಿದ್ರು. ಅದು ಯಾವ ಪುಸ್ತಕ ನೀವು ಓದ್ತಾ ಇರೋದು ಅಂತ ಕೇಳಿದೆ. ಇದು ಓಶೋನ ಪುಸ್ತಕ ಅಂತ. ಮತ್ತೆ ಅದಕ್ಕೆ ಕವರ್ ಹಾಕಿ ಯಾಕೆ ಮುಚ್ಚಿಟ್ಟಿದ್ದೀರಿ ಅಂತ. ಇಲ್ಲ, ನಾನು ಐ ಆಮ್ ಯಂಗ್ ಸ್ವಾಮೀಜಿ, ಇತ್ತೀಚೆಗೆ ಮಠಕ್ಕೆ ಬಂದಿದ್ದೇನೆ. ನಮ್ಮ ಟ್ರಸ್ಟಿ ಒಬ್ರು ಸೀನಿಯರು ಒಂದ್ಸಲ ನಾನು ಈ ಪುಸ್ತಕ ಓದೋದನ್ನ ನೋಡಿದ್ರು. ಸ್ವಾಮಿಗಳ, ನೀವು ಸ್ವಾಮಿಗಳಾಗೋರು ಓಶೋನ್ ಪುಸ್ತಕ ಓದಬಾರದು, ಅವ ಮನುಷ್ಯ ಸರಿ ಇಲ್ಲ ಅಂತಂದು. ನಾನು ಕೇಳಿದೆ, ಅಲ್ಲ ಸ್ವಾಮೀಜಿ, ನೀವು ಒಬ್ಬ ಸ್ವಾಮಿಗಳಾಗಿ, ಮಠಾಧೀಶರಾಗಿ, ವಯಸ್ಸಿನಲ್ಲಿ ಹಿರಿಯಾದ್ರೂ ಕೂಡ ಭಕ್ತನಿಗೆ ನೀವು ಹೇಳಬೇಕಾಗಿತ್ತಲ್ಲ, ಓಶೋನ ವಿಚಾರಧಾರೆಗಳು ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ತುಂಬಾ ಚೆನ್ನಾಗಿವೆ, ವಲ್ಗರ್ ಇಲ್ಲ ಅನ್ನೋದನ್ನ ಕನ್ವಿನ್ಸ್ ಮಾಡಬೇಕಾಗಿತ್ತು. ನೀವು ಒಬ್ಬ ಸ್ವಾಮೀಜಿಯಾಗಿ ಮುಕ್ತ ವಾತಾವರಣವನ್ನ, ಮುಕ್ತ ಪರಿಸರವನ್ನ ನಿಮ್ಮ ಸುತ್ತಲೂ ಕ್ರಿಯೇಟ್ ಮಾಡ್ಕೊಳ್ಳದೆ ಹೋದ್ರೆ ಯು ವಿಲ್ ಬಿ ಫೇಲ್ಡ್ ಅಂತ ಹೇಳಿದೆ. ಈ ಹಿನ್ನೆಲೆಯಲ್ಲಿ ಕೂಡ ಇಷ್ಟೊಂದು ವಿಶಾಲವಾಗಿರುವಂತಹ ಬದುಕಿನ ಎಲ್ಲ ಮೂಲಭೂತ ವಿಷಯಗಳಿಗೆ ಬೇಕಾಗಿರುವ ಆಧ್ಯಾತ್ಮದ ಮನೋಭಾವನೆಯನ್ನು ಬಿತ್ತಿದ ಓಶೋ ಬಗ್ಗೆನೇ ಇಷ್ಟೊಂದು ತಪ್ಪು ಕಲ್ಪನೆ ಇದ್ರೆ ಹೇಗೆ ಅನ್ನುವಂಥ ಒಂದು ವಿಷಾದ ನನ್ನನ್ನು ಕಾಡ್ತಾ ಇದೆ. ನಾನು ಅದಕ್ಕೆ ಇದನ್ನ ಓಶೋ ಸೂತಕ ಅಂತ ಕರಿತೇನೆ. ಈ ಓಶೋ ಸೂತಕ ಬಿಡಬೇಕಾಗಿತ್ತು ಅಂದ್ರೆ ಅವನು ಬಳಸಿರುವಂತಹ ಸೆಕ್ಸ್ ಇತ್ಯಾದಿ ಪದಗಳನ್ನ ಬಿಟ್ಟು ಅದರ ಆಚೆಗೆ ಬುದ್ಧನ ಬಗ್ಗೆ, ಮಹಾವೀರನ ಬಗ್ಗೆ, ಜನ್ ಸಿದ್ಧಾಂತದ ಬಗ್ಗೆ ಹಲವಾರು ಬದುಕಿನ ಸಂಕೀರ್ಣ ಘಟನೆಗಳನ್ನ ಆಧ್ಯಾತ್ಮದ ಮೂಲಕ ಹೇಗೆ ಬಗೆಹರಿಸಿಕೊಳ್ಬೇಕು ಅಂತ ಕೊಟ್ಟ ಸಲಹೆಗಳನ್ನ ನಾವು ಓದಬೇಕು, ನೋಡಬೇಕು. ಅದು ಒಬ್ಬ ವ್ಯಕ್ತಿಯನ್ನ ಸಮರ್ಪಕವಾಗಿ ಗ್ರಹಿಸುವ ಇನ್ನೊಂದು ದೃಷ್ಟಿಕೋನ. ಬರೀ ನೋಟ ಬದಲಾದ್ರೆ ಸಾಲದು, ದೃಷ್ಟಿ ಬದಲಾದ್ರೆ ಸಾಲದು, ನಮ್ಮ ದೃಷ್ಟಿಕೋನ ಕೂಡ ಬದಲೇ ಆಗಬೇಕು. ಇಷ್ಟು ದಿವಸ ನಾನು ಹೇಳಿದ್ದು ಕೂಡ ಹೀಗೆ ಸೂಪರ್ಫಿಷಿಯಲ್ ಅಂತ ನಿಮ್ಗೆ ಅನಿಸಿದೆ. ಬರೀ ಸೆಕ್ಸ್, ಸೂಪರ್ ಕಾನ್ಶಿಯಸ್ನೆಸ್ ಈ ತರ ಏನೋ ಮಾತಾಡಿದ್ದೀನಿ ಅಂತ ಅನಿಸಿದೆ. ಆದರೆ ನಮ್ಮ ಬದುಕಿನ ಪ್ರತಿಯೊಂದು ಘಟನೆಗಳನ್ನ, ಪ್ರತಿಯೊಂದು ಸಂಗತಿಗಳನ್ನ ಹೇಗೆ ಫೇಸ್ ಮಾಡಬೇಕು, ವಾಟ್ ಈಸ್ ದ ರಿಯಲಿಸ್ಟಿಕ್ ಅಪ್ರೋಚ್ ಆಫ್ ಹ್ಯೂಮನ್ ಲೈಫ್ ಅನ್ನೋದನ್ನ ಬಹಳ ವಿಷಯಗಳ ಮೇಲೆ ಓಶೋ ಹೇಳಿದಾನೆ. ಅವುಗಳನ್ನೆಲ್ಲ ನಾನು ನಿಮ್ ಜೊತೆ ನೇರವಾಗಿ ಅವನು ಹೇಳಿದ ಪ್ರಮುಖ ಸಂಗತಿಗಳು ಮತ್ತು ಆ ವಿಷಯಗಳು ನಾನು ಬಹಳ ಸಲ ಹೇಳ್ತಿರ್ತೇನೆ, ಟೈಮ್, ಪ್ಲೇಸ್, ಆಕ್ಷನ್ ಅಂತ. ಅವನು ಹೇಳಿದ ಕಾಲಘಟ್ಟ ಯಾವುದು, ಇವತ್ತು ಅದನ್ನ ನಾವು ಹೇಗೆ ಸ್ವೀಕಾರ ಮಾಡಬೇಕು, ಅಥವಾ ನಾವು ಸಂಸಾರಿಗಳಾಗಿದ್ದುಕೊಂಡು ಅದನ್ನ ಹೇಗೆ ಪರಿವರ್ತನೆ ಮಾಡ್ಕೋಬೇಕು ಅನ್ನೋ ವಿಷಯ ಬಗ್ಗೆ ಚರ್ಚೆ ಮಾಡೋಣ. ಆದ್ದರಿಂದ ಸ್ನೇಹಿತರೆ, ದಯವಿಟ್ಟು ಓಶೋ ವಲ್ಗರ್ ಅಲ್ಲ, ಓಶೋ ಸೆಕ್ಸ್ ಬಗ್ಗೆ ಹೇಳಿಲ್ಲ, ಓಶೋ ಬಗ್ಗೆ ಇರುವಂತಹ ಎಲ್ಲ ಮಡಿವಂತಿಕೆಯನ್ನ ಬಿಟ್ಟು ತುಂಬಾ ಭಿನ್ನವಾಗಿ ಓಶೋನನ್ನ ನೋಡೋದನ್ನು ಕಲಿರಿ. ಅದೇ ಕಾರಣದಿಂದ ಹೇಳೋಕೆ ಬೇಕಾದಷ್ಟು ವಿಷಯಗಳಿದ್ರು ನಾನು ಓಶೋನನ್ನ ಕನ್ನಡಕ್ಕೆ ಪರಿಚಯಿಸಬೇಕು, ಕನ್ನಡದ ಜನತೆಗೆ
ತಿಳಿಸಬೇಕು, ಅವನ ಬಗ್ಗೆ ಇರುವಂತಹ ತಪ್ಪು ಕಲ್ಪನೆಗಳನ್ನ ಓಡಿಸಬೇಕು ಅಂತ ನಿರ್ಣಯ ಮಾಡಿದ್ದೇನೆ. ನೀವು ಎಲ್ಲ ಮಡಿವಂತಿಕೆಯನ್ನ ಬಿಟ್ಟು, ಸೂತಕವನ್ನು ಬಿಟ್ಟು ಓಶೋನನ್ನ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡ್ರಿ, ಓಶೋನನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ರಿ. ನನ್ನ ವಿಡಿಯೋಗಳು ಇಷ್ಟ ಆದ್ರೆ ಯಾವುದೇ ಮುಜುಗರ ಇಲ್ಲದೆ, ಸಂಕೋಚ ಇಲ್ಲದೆ ನಿಮ್ ಸ್ಟೇಟಸ್ಗೆ ಹಾಕ್ರಿ, ಶೇರ್ ಮಾಡ್ಕೊಡ್ರಿ, ಲೈಕ್ ಒತ್ರಿ, ಮುಕ್ತವಾದ ಕಮೆಂಟ್ ಅನ್ನು ಹಾಕ್ರಿ. ನಮಸ್ಕಾರ.